ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರಿಗೆ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಚಾನಲಲ್ಲಿ ಸತ್ಯವನ್ನು ಕೇಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ಹೌದು ಸ್ನೇಹಿತರೆ, ನಿಮ್ಮ ಸಂಬಂಧಿಕರು ನಿಮ್ಮನ್ನು ಬೇಡಿಕೊಳ್ಳುತ್ತಾರೆ. ಈ ಒಳ್ಳೆಯ ಸುದ್ದಿ ನಿಜವಾಗಿಯೂ ನಿಮ್ಮನ್ನು ಆಡುವಂತೆ ಮಾಡುತ್ತದೆ. ಅಂದರೆ ನಾಳೆ ಬೆಳಗ್ಗೆ 8:20 ನಂತರ ನಿಮ್ಮ ಜೀವನದಲ್ಲಿ ಏನೇ ಆಗಲಿ ಸತ್ಯವನ್ನು ಕೇಳಿದ ನಂತರ ನೀವು ಮನೆ ಮನೆಗೆ ಹೋಗಿ ಸಿಹಿ ತಿಂಡಿಗಳನ್ನು ವಿತರಿಸುತ್ತೀರಿ. ಕೇಳಿ, ಇದು ಸಾಮಾನ್ಯ ವಿಷಯವಲ್ಲ. ನೀವು ಹಲವು ವರ್ಷಗಳಿಂದ ಕಾಯುತ್ತಿದ್ದ ಕ್ಷಣ ಇದು. ನಿಮ್ಮ ಕಣ್ಣೀರಿನೊಂದಿಗೆ ಕನಸು ಕಂಡ ಕ್ಷಣ ಬಂದಿದೆ. ಆ ಕ್ಷಣ ನಾಳೆ ಬೆಳಗ್ಗೆ 8:20 ನಂತರ ನಿಮ್ಮ ಮನೆಯ ಬಾಗಿಲನ್ನು ತಟ್ಟುತ್ತದೆ. ಇದು ಸಾಮಾನ್ಯ ಸಮಯವಲ್ಲ, ಆದರೆ ನಿಮ್ಮ ಜೀವನದ ಹಣೆಬರಹ ತೀವ್ರವಾಗಿ ಬದಲಾಗಬಹುದಾದ ಕ್ಷಣ. ಸತ್ಯ ಬಹಿರಂಗವಾದಾಗ ನನ್ನನ್ನು ನಂಬಿರಿ ಸ್ನೇಹಿತರೆ, ನೀವು ಸಂತೋಷದಿಂದ ಅಳುತ್ತೀರಿ. ಮತ್ತು ಆ ಕಣ್ಣೀರು ದುಃಖದಿಂದಲ್ಲ, ಆದರೆ ವರ್ಷಗಳ ಕಾಲ ತಡೆಹಿಡಿಯಲಾದ ಪ್ರಾರ್ಥನೆಗಳು ನೆರವೇರಿಕೆಯಾಗಿರುತ್ತದೆ. ಇಂದು ಮುರಿದು ಬಿದ್ದ ಯಾವುದೇ ಬೆಂಬಲವಿಲ್ಲದ ಈ ಜೀವನವನ್ನು ಕೇವಲ ಭರವಸೆಯ ಆಧಾರದ ಮೇಲೆ ಬದುಕುವ ವ್ಯಕ್ತಿಗೆ ಅವನ ಸಮಯ ಬಂದಿದೆ. ಜೀವನದ ಕರಾಳ ರಾತ್ರಿಗಳು ಪ್ರಕಾಶಮಾನವಾದ ಉದಯಗಳಿಂದ ಅನುಸರಿಸಲ್ಪಡುತ್ತವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನವು ಇಲ್ಲಿಯವರೆಗೆ ದುಃಖದಿಂದ ತುಂಬಿದ್ದರೆ ಆ ದುಃಖಗಳು ಈಗ ನಿಮ್ಮ ಜೀವನದ ದೊಡ್ಡ ತಿರುವುಗಳಾಗುವುದು ಖಚಿತ. ನಿಮ್ಮ ದುಃಖಗಳು ನಿಮ್ಮ ದೌರ್ಬಲ್ಯಗಳಲ್ಲ, ಬದಲಾಗಿ ಅವು ದೇವರು ನಿಮಗಾಗಿ ಆರಿಸಿಕೊಂಡ ಸಿದ್ಧತೆಗಳಾಗಿದ್ದವು. ನೀವು ಬಲಶಾಲಿಯಾಗಿದ್ದೀರಿ, ಅದಕ್ಕಾಗಿಯೇ ನೀವು ಇದನ್ನೆಲ್ಲ ಸಹಿಸಿಕೊಂಡಿದ್ದೀರಿ. ಮತ್ತು ಈಗ ನಿಮ್ಮ ತಾಳ್ಮೆ ಅದರ ಮಿತಿಯನ್ನು ತಲುಪಿದಾಗ ಮೇಲಿನಿಂದ ಒಂದು ಚಿಹ್ನೆ ಬರುತ್ತದೆ. ಅವರ ಜೀವನ ಬದಲಾಗಲಿ, ನಾನು ನೀಡಿದಾಗ ನಾನು ಹೇರಳವಾಗಿ ನೀಡುತ್ತೇನೆ ಎಂದು ಈಗ ಅವನಿಗೆ ತೋರಿಸಿ ತನ್ನ ಅದೃಷ್ಟ ಎಂದಿಗೂ ಬೆಳಗುವುದಿಲ್ಲ ಎಂದು ಯೋಚಿಸುತ್ತಾ ಕುಳಿತಿರುವ ವ್ಯಕ್ತಿ ಮತ್ತೆ ಅದೇ ಕಷ್ಟಗಳನ್ನು ಎದುರಿಸಬೇಕೇ ಎಂದು ಪ್ರತಿದಿನ ಬೆಳಗ್ಗೆ ಎಚ್ಚರಗೊಳ್ಳುತ್ತಾ ಇಂದು ಅವನ ಭಯ ಕೊನೆಗೊಳ್ಳಲಿದೆ. ಏಕೆಂದರೆ ಈಗ ಅವನು ತನ್ನ ಹಣೆಬರಹವನ್ನು ನಂಬಲು ಕಲಿಯಬೇಕು. ಈಗ ನೀವು ಭಯಪಡುವ ಅಗತ್ಯವಿಲ್ಲ. ನೀವು ಎದ್ದು ನಿಲ್ಲಬೇಕು. ನಿಮ್ಮ ಬಳಿ ಏನೂ ಇಲ್ಲ ಎಂದು ಭಾವಿಸಬೇಡಿ. ಬದಲಾಗಿ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂದು ಯೋಚಿಸಿ. ಆದ್ದರಿಂದ ನೀವು ಎಲ್ಲವನ್ನು ಸ್ವೀಕರಿಸುತ್ತೀರಿ. ಬಂಜರು ಭೂಮಿಯಲ್ಲಿ ಮಳೆ ಬಿದ್ದಾಗ ಅಲ್ಲಿ ಅತ್ಯಂತ ಸುಂದರವಾದ ಹಸಿರು ಬೆಳೆಯುತ್ತದೆ. ದೇವರ ಆಶೀರ್ವಾದಗಳು ಮಳೆಯಾಗಲಿರುವ ಆ ಬಂಜರು ಭೂಮಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ, ಏಕೆಂದರೆ ಇದು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಸಂದೇಶವಾಗಿದೆ. ನೀವು ಈಗ ಅದನ್ನು ಕೇಳುತ್ತಿರುವುದು ಕಾಕತಾಳೀಯವಲ್ಲ. ದೇವರು ನೀವು ನಿರಾಶೆಗೊಳ್ಳಬಾರದು, ಆದರೆ ಎದ್ದು ನಿಮ್ಮ ಕನಸುಗಳ ಕಡೆಗೆ ಓಡಬೇಕೆಂದು ಬಯಸುತ್ತಾನೆ ಎಂಬುದರ ಸ್ಪಷ್ಟ ಸಂಕೇತ ಇದು. ಇಂದು ನೀವು ಸ್ವೀಕರಿಸಲಿರುವ ಒಳ್ಳೆಯ ಸುದ್ದಿ ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬವನ್ನು ಸಂತೋಷದಿಂದ ತುಂಬುತ್ತದೆ. ಅದು ಎಷ್ಟು ಆಳವಾಗಿರುತ್ತದೆ ಎಂದರೆ ನೀವು ನಿಮ್ಮ ನೆರೆಹೊರೆಯವರನ್ನು ಭೇಟಿ ಮಾಡಿ ಸಿಹಿ ತಿಂಡಿಗಳನ್ನು ವಿತರಿಸಲು ಬಯಸುತ್ತದೆ. ಇದು ನಿಮಗೆ ಬಹಿರಂಗಗೊಳ್ಳಲಿರುವ ಸತ್ಯ ಸ್ನೇಹಿತರೆ. ನೀವು ಹಲವು ಬಾರಿ ಅಳುತ್ತಿದ್ದೀರಿ. ಆ ಕಣ್ಣೀರು ನಿಮ್ಮನ್ನು ಈ ಕ್ಷಣಕ್ಕೆ ಸಿದ್ಧಪಡಿಸಿದ್ದರಿಂದ ಈಗ ನಗುತ್ತಾ ಧನ್ಯವಾದ ಹೇಳುವ ಸಮಯ. ನಿಮ್ಮ ಜೀವನದಲ್ಲಿನ ಸಾಲವು ತೀರಲಿದೆ. ನೀವು ಹೊಂದಿದ್ದ ಅನಾರೋಗ್ಯವು ಗುಣವಾಗಲಿದೆ. ನೀವು ಹೊಂದಿದ್ದ ನಿರುದ್ಯೋಗವು ಉದ್ಯೋಗವಾಗಿ ಬದಲಾಗಲಿದೆ. ಸಂಬಂಧಗಳಲ್ಲಿನ ಬಿರುಕು ಪ್ರೀತಿಯಾಗಿ ರೂಪಾಂತರಗೊಳ್ಳಲಿದೆ. ನೀವು ಮಾಡಬೇಕಾಗಿರುವುದು ಸ್ವಲ್ಪ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು. ನೀವು ಎಂದಾದರೂ ಯಾರನ್ನಾದರೂ ತಲುಪಿದರೆ ಈಗ ಜನರು ಸಹಾಯಕ್ಕಾಗಿ ನಿಮ್ಮ ಬಳಿಗೆ ಬರುವ ಸಮಯವಾಗಿರುತ್ತದೆ. ನೀವು ಅನುಭವಿಸಿದ ಎಲ್ಲ ಕಷ್ಟಗಳು ನಿಮ್ಮ ಶಕ್ತಿಯಾಗುತ್ತವೆ, ಏಕೆಂದರೆ ಈಗ ನಿಮ್ಮ ಹಣೆಬರಹ ಬದಲಾಗಲಿದೆ ಮತ್ತು ಅದು ನೀವು ವೇಗವಾಗಿ ಬದಲಾಗುತ್ತದೆ. ಜನರು ದಿಗ್ಭ್ರಮೆಗೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ನಿನ್ನೆ ಮುರಿದು ಬಿದ್ದ ಈ ವ್ಯಕ್ತಿಗೆ ಈಗ ಆಕಾಶದ ಎತ್ತರವನ್ನು ಹೇಗೆ ಮುಟ್ಟುತ್ತಿದ್ದಾನೆ? ನೀವು ನಗುತ್ತಾ, ಏಕೆಂದರೆ ದೇವರು ಈಗ ನನ್ನೊಂದಿಗೆ ಇದ್ದಾನೆ ಎಂದು ಹೇಳುತ್ತೀರಿ. ನಿಮಗೆ ಭಯವಲ್ಲ, ನಂಬಿಕೆ ಇರಬೇಕು. ಮತ್ತು ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಕೇವಲ ಮತ್ತೊಂದು ವಿಡಿಯೋ ಎಂದು ಭಾವಿಸಬೇಡಿ. ಇಲ್ಲ, ಇದು ನಿಮ್ಮ ಜೀವನವನ್ನು ಪರಿವರ್ತಿಸಲು ನಿಮಗೆ ನೇರವಾಗಿ ಕಳುಹಿಸಲಾದ ಸಂದೇಶವಾಗಿದೆ. ಆದ್ದರಿಂದ ಇದನ್ನು ಲೈಕ್ ಮಾಡಿ. ಇದರಿಂದ ಪ್ರಸ್ತುತ ಎದೆಗುಂದಿರುವ ಇತರರನ್ನು ತಲುಪಬಹುದು. ನೀವು ಪ್ರತಿದಿನ ಇಂತಹ ನಿಜವಾದ ಮತ್ತು ಶುಭ ಸಂದೇಶಗಳನ್ನು ಸ್ವೀಕರಿಸಲು ಚಾನಲ್ಗೆ ಚಂದಾದಾರರಾಗಿ ಮತ್ತು ಮುಖ್ಯವಾಗಿ ಕೊನೆಯವರೆಗೂ ಅದನ್ನು ಎಚ್ಚರಿಕೆಯಿಂದ ನೋಡಿ. ಏಕೆಂದರೆ ಯಾವ ಕ್ಷಣವೂ ನಿಮ್ಮ ಈಗ ನಿಲ್ಲಿಸುವ ಸಮಯ. ಕಳೆದು ಹೋದದ್ದು ಕತ್ತಲೆ ಆದರೆ ಮುಂದೆ ಬರುವುದು ಬೆಳಕು.
ಮತ್ತು ಆ ಬೆಳಕು ನಿಮ್ಮ ಜೀವನವನ್ನು ನಿಮ್ಮ ಹಿಂತಿರುಗಿ ನೋಡದ ರೀತಿಯಲ್ಲಿ ಬೆಳಗಿಸುತ್ತದೆ. ನಾನು ಹೇಳಬೇಕಾಗಿರೋದು ಇಷ್ಟೇ, ಎದ್ದೇಳಿ ಎದ್ದೇಳಿ ಮತ್ತು ನೀವು ಒಮ್ಮೆ ಕಳೆದುಕೊಂಡ ಎಲ್ಲವನ್ನು ಜಯಿಸಿ. ನೀವು ತುಂಬ ವಿಶೇಷರು ಮತ್ತು ದೇವರು ಈಗ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಈಗ ನೀವು ನಗಬೇಕು. ಇದು ಭವಿಷ್ಯವಾಣಿಯಲ್ಲ, ಇದು ನಿಮ್ಮೆಲ್ಲರಿಗೂ ಸರ್ವರೋಗ ನಿವಾರಕವಾಗಿ ಪರಿಣಮಿಸುತ್ತದೆ ಸ್ನೇಹಿತರೆ. ಮತ್ತೆ ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ಈ ವಿಡಿಯೋದ ಮೂಲಕ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ಒಳ್ಳೆಯ ಸುದ್ದಿ ನಿಮ್ಮ ಮನಸ್ಸನ್ನು ಬೆಚ್ಚಿ ಬೀಳಿಸುತ್ತದೆ. ಆದರೆ ನಿಮಗೆ ಇದು ತಿಳಿದಿಲ್ಲದ ಕೆಲವು ಸತ್ಯಗಳು ನಾವು ಬಹಿರಂಗಪಡಿಸುತ್ತೇವೆ ಮತ್ತು ಅವುಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಬಹಳ ಮುಖ್ಯ ಸ್ನೇಹಿತರೆ. ಆದ್ದರಿಂದ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಎಲ್ಲ ನಿಜವಾದ ಭಕ್ತರು ಸ್ನೇಹಿತರಿಗೂ ನನ್ನ ನಮಸ್ಕಾರ. ಮತ್ತೊಮ್ಮೆ ತಿಳಿಸುತ್ತೇನೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಆ ದೇವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೇನೆ. ಮತ್ತು ನನ್ನ ಜೀವನದುದ್ದಕ್ಕೂ ನನಗೆ ಸೇವೆ ಸಲ್ಲಿಸಲು ಸಿದ್ಧನಿದ್ದೇನೆ. ನಿಮ್ಮ ಮಾಹಿತಿಗಾಗಿ ವಿಡಿಯೋದಲ್ಲಿ ಬೆನ್ನು ಮೂಳೆಯಲ್ಲಿ ನಡುಕ ಹುಟ್ಟಿಸುವ ಸತ್ಯವನ್ನು ಹಂಚಿಕೊಳ್ಳಲಿದ್ದೇನೆ. ಹೌದು ಸ್ನೇಹಿತರೆ, ಈ ಸತ್ಯವು ನಿಮ್ಮನ್ನು ಆಘಾತಗೊಳಿಸುತ್ತದೆ. ಇದು ಸಾಮಾನ್ಯ ವಿಷಯವಲ್ಲ, ಇದು ನಿಮ್ಮ ಆಲೋಚನೆಯ ರೀತಿಯನ್ನು ಬದಲಾಯಿಸುವ ಒಂದು ಬಹಿರಂಗಪಡಿಸುವಿಕೆಯಾಗಿದೆ. ನಿಮ್ಮ ಜೀವನದಲ್ಲಿ ಒಂದು ಭಯಾನಕ ಘಟನೆ ಸಂಭವಿಸಲಿದೆ. ಅದು ನಿಮ್ಮ ಕಣ್ಣಲ್ಲಿ ರಕ್ತ ಸುರಿಯುವಂತೆ ಮಾಡುತ್ತದೆ. ಹೌದು ಸ್ನೇಹಿತರೆ, ಈ ಘಟನೆಯು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಹಗುರವಾಗಿ ಪರಿಗಣಿಸಬೇಡಿ. ಇಂದಿನ ವಿಡಿಯೋ ಕಲಿಯುಗದ ಅತ್ಯಂತ ನಿರ್ಣಾಯಕ ಮತ್ತು ವಿಶಿಷ್ಟ ವಿಡಿಯೋ ಎಂದು ಸಾಬೀತುಪಡಿಸುತ್ತದೆ. ನೀವು ಈ ಹಿಂದೆ ಅಂತಹ ಶಕ್ತಿಶಾಲಿ ವಿಡಿಯೋವನ್ನು ನೋಡಿಲ್ಲ ಅಥವಾ ಕೇಳಿಲ್ಲ. ಈ ವಿಡಿಯೋವನ್ನು ನೋಡಿದ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಏನಾಗಿರಲಿದೆ ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವ ಪವಾಡಗಳು ಪ್ರವೇಶಿಸುತ್ತವೆ ಮತ್ತು ಯಾವ ಬದಲಾವಣೆಗಳು ನಿಮ್ಮ ದೈನಂದಿನ ದಿನಚರಿಯ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಶಾಶ್ವತವಾಗಿ ಬಡತನದಲ್ಲಿ ಬದುಕಲು ಉದ್ದೇಶಿಸಲ್ಪಟ್ಟಿದ್ದೀರಾ? ನೀವು ನಿಮ್ಮ ಜೀವನದುದ್ದಕ್ಕೂ ಹೋರಾಡಬೇಕೇ? ಅಥವಾ ಈಗ ಸಂತೋಷ ಮತ್ತು ಸಮೃದ್ಧಿ ನಿಮಗೆ ಬರುತ್ತಿದ್ದರೆ ಅದು ಯಾವ ರೀತಿಯದ್ದಾಗಿರುತ್ತದೆ? ಯಾವ ಪ್ರದೇಶಗಳಲ್ಲಿ ಇದರ ಪರಿಣಾಮ ಬೀರುತ್ತದೆ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರವಾಗಿ ವಿವರಿಸಲಾಗಿದೆ ಸ್ನೇಹಿತರೆ. ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ವೃತ್ತಿಯಿಂದಾಗಿ ಅನೇಕ ಕೆಲಸಗಳು ಸ್ಥಗಿತಗೊಂಡಿವೆ, ಅನೇಕ ಶುಭ ಕಾರ್ಯಗಳು ಸ್ಥಗಿತಗೊಂಡಿವೆ. ಇದರ ಪರಿಣಾಮವಾಗಿ ಲಕ್ಷಗಟ್ಟಲೆ ಮತ್ತು ಸಾವಿರಾರು ನಷ್ಟಗಳಾಗಿದೆ. ನಿಮ್ಮಲ್ಲಿ ಸಾಕಷ್ಟು ಹಣ, ಉತ್ತಮ ಶಕ್ತಿಯ ಪ್ರಕಾರ ಹಣವಿದ್ದರೆ ಈ ಎಲ್ಲ ಕೆಲಸಗಳು ಈಗಾಗಲೇ ಲಕ್ಷಗಟ್ಟಲೆ ಲಾಭವನ್ನು ನೀಡುತ್ತಿದ್ದವು. ಆದರೆ ಈಗ ಈ ದೈವಿಕ ಶಕ್ತಿಯಿಂದಾಗಿ ನಿಮ್ಮ ಎಲ್ಲ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಕೊನೆಗೊಳ್ಳಲಿವೆ. ಯಾಕೆ ಸ್ನೇಹಿತರೆ? ನಿಮ್ಮ ಮಾಹಿತಿಗಾಗಿ ನಿಮ್ಮ ಜೀವಿತಾವಧಿಯಲ್ಲಿ ಒಬ್ಬ ಶತ್ರು ನಿಮ್ಮ ಮೇಲೆ ತಾಂತ್ರಿಕ ಆಚರಣೆಗಳನ್ನು ಮಾಡುತ್ತಿದ್ದಾನೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ಶತ್ರುವಿನಿಂದಾಗಿ ನೀವೆಲ್ಲರೂ ನಿಮ್ಮ ಜೀವನದ ನಿರಂತರ ತೊಂದರೆಗಳನ್ನು ಎದುರಿಸುತ್ತಿದ್ದೀರಿ. ಆದರೆ ನೆನಪಿಡಿ, ಈಗ ನಿಮ್ಮ ಜೀವನವೂ ಬದಲಾಗಲಿದೆ. ಈ ಶತ್ರುವಿನಿಂದಾಗಿ ನೀವೆಲ್ಲರೂ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ಈ ದೈವಿಕ ಶಕ್ತಿಯು ಈ ಶತ್ರುವಿನ ಮೇಲೆ ತುಂಬ ಕೋಪಗೊಂಡಿದೆ ಮತ್ತು ಈ ದೈವಿಕ ಶಕ್ತಿಯು ತುಂಬ ಕೋಪಗೊಂಡಿದೆ ಏಕೆಂದರೆ ನೀವು ಈ ದೈವಿಕ ಶಕ್ತಿಯು ನಿಮ್ಮಿಂದ ಕೇಳುತ್ತಿರುವುದನ್ನು ನೀಡುತ್ತಿಲ್ಲ. ನಿಮಗೆ ಅದರ ಶಕ್ತಿ ಅರ್ಥವಾಗುತ್ತಿಲ್ಲ ಮತ್ತು ಆದ್ದರಿಂದ ಈ ದೈವಿಕ ಶಕ್ತಿ ನಿಮ್ಮ ಮೇಲೆ ಸ್ವಲ್ಪ ಕೋಪಗೊಂಡಿದೆ ಮತ್ತು ಇದನ್ನು ಅವರಿಗೆ ನೀಡಿದರೆ ಆ ದೈವಿಕ ಶಕ್ತಿಯು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿ ಮಾಡುತ್ತದೆ. ನಿಮ್ಮ ಮಾಹಿತಿಗಾಗಿ ಇದನ್ನು ಹೇಳೋಣ. ಹೌದು, ನಿಮ್ಮೊಳಗಿನ ಶಕ್ತಿ ಜಾಗೃತಗೊಳ್ಳಲಿದೆ. ಒಬ್ಬ ವ್ಯಕ್ತಿಯು ಮಹಾದೇವ ಅಥವಾ ಮಹಾತೇಶ ಆಶೀರ್ವಾದವನ್ನು ಪಡೆದಾಗಲೆಲ್ಲ ಆ ವ್ಯಕ್ತಿಯು ಒಳಗಿನಿಂದ ಮತ್ತೆ ಬಲಶಾಲಿಯಾಗುತ್ತಾನೆ. ಮೌಖಿಕ ಕೌಶಲ್ಯ ಬದಲಾಗುತ್ತದೆ. ಅವರೊಳಗೆ ಉಳಿದಿರುವ ಭಯವು ಕರಗುತ್ತದೆ. ಒಮ್ಮೆ ಶಾಂತವಾಗಿದ್ದ ಮನಸ್ಸು ಕ್ರಮೇಣ ಚಂಚಲವಾಗುತ್ತದೆ. ಮನಸ್ಸಿನ ಯೋಚಿಸುವ ಸಾಮರ್ಥ್ಯ ಕ್ರಮೇಣ ಹೆಚ್ಚಾಗುತ್ತದೆ. ಮತ್ತು ಸ್ನೇಹಿತರೆ, ನಿಮ್ಮಲ್ಲಿರುವ ಯಾವುದೇ ನ್ಯೂನತೆಗಳು ಮಾಯವಾಗುತ್ತವೆ. ನೀವು ಇನ್ನು ಮುಂದೆ ಮುರಿಯುವುದಿಲ್ಲ ಎಂದು ನೀವು ಭಾವಿಸುವಿರಿ. ನೀವು ಚೇತರಿಕೆಗೊಳ್ಳುತ್ತೀರಿ. ಸ್ನೇಹಿತರೆ, ಇದು ನಿಜವಾದ ಪವಾಡ. ನೀವು ಮೊದಲು ನಿಮ್ಮನ್ನು ಅಂತಿಮ ದುರ್ಬಲ ಎಂದು ಭಾವಿಸಿದ್ದಲ್ಲಿ ಈಗ ನೀವು ಏನನ್ನು ಮಾಡಲು ಅಸಮರ್ಥರು ಎಂದು ನೀವು ನಂಬುತ್ತೀರಿ. ಆದರೆ ದೇವರ ಸಕಾರಾತ್ಮಕ ಶಕ್ತಿ ನಿಮ್ಮೊಂದಿಗಿದೆ ಎಂದು ನೀವು ಭಾವಿಸಿದಾಗ ನೀವು ಬಯಸಿದ್ದೆಲ್ಲವೂ ನಿಜವಾಗುತ್ತದೆ. ಇದು ನಿಮ್ಮ ಜೀವಿತಾವಧಿಯ ಶ್ರೇಷ್ಠ ಪವಾಡ. ಒಳ್ಳೆಯ ಸುದ್ದಿಯ ಬಗ್ಗೆ ಮಾತನಾಡುತ್ತಾ ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ನೀವೆಲ್ಲರೂ ಗೌರವ, ಹಣಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಮತ್ತು ಮನಸ್ಸಿನ ಶಾಂತಿಯನ್ನು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಅನುಭವಿಸುವಿರಿ. ಈ ದಿನದಲ್ಲಿ, ನಾಳೆಯ ಮರುದಿನ ಅಥವಾ 10 ದಿನಗಳಲ್ಲಿ ಇದು ಈಡೇರಲಿದೆ. ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ
ನಂತರ ನೀವು ಆ ಎಲ್ಲ ವಿಷಯಗಳನ್ನು ಯಾರೊಂದಿಗಾದರೂ ಹಂಚಿಕೊಳ್ಳುತ್ತೀರಿ. ಇದರಿಂದ ನಿಮ್ಮ ಕೆಲಸ ಪ್ರಾರಂಭವಾಗುವ ಮೊದಲೇ ಮುಗಿಯುತ್ತದೆ. ಅದು ಪ್ರಾರಂಭವಾಗುವ ಮೊದಲೇ ಅಡೆತಡೆಗಳು ಉದ್ಭವಿಸಲು ಪ್ರಾರಂಭಿಸುತ್ತದೆ ಮತ್ತು ಕೊನೆಯಲ್ಲಿ ನೀವು ಅವುಗಳನ್ನು ಯಶಸ್ಸನ್ನು ಸಾಧಿಸುತ್ತೀರಿ. ಹೌದು ಸ್ನೇಹಿತರೆ, ನೀವು ನಿಮ್ಮನ್ನು ನೋಡಿಕೊಳ್ಳದ ಹೊರತು ಇನ್ನು ಇತರರಿಗೆ ಹೇಗೆ ಸಹಾಯ ಮಾಡಬಹುದು ಅಂದರೆ ಮೊದಲು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬೇಕು. ಆಗ ಮಾತ್ರ ನೀವು ಯಾರಿಗಾದರೂ ಸಹಾಯ ಮಾಡಬಹುದು. ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಶ್ರೀಮಂತರಾಗುವುದರ ಜೊತೆಗೆ ನೀವು ಯಾವುದೇ ವೃತ್ತಿ ಸಂಬಂಧಿತ ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿಯನ್ನು ನೋಡುವುದು ಯೋಗ್ಯವಾಗಿರುತ್ತದೆ. ನಿಮ್ಮ ಸ್ಥಗಿತಗೊಂಡ ಕೆಲಸ ಪೂರ್ಣಗೊಳ್ಳಲಿದೆ. ಉದ್ಯೋಗವನ್ನು ಹುಡುಕುತ್ತಿದ್ದವರು ಅವರ ಪ್ರಯಾಣ ಕೊನೆಗೊಳ್ಳಬಹುದು ಮತ್ತು ನಿಮ್ಮ ಬಯಸಿದ ಕೆಲಸವನ್ನು ಪಡೆಯಬಹುದು. ನೀವು ಈ ಥರ ಜನರನ್ನು ತಪ್ಪಿಸಬೇಕಾದರೆ ಇತರರಿಗೆ ಒಳ್ಳೆಯವರಂತೆ ನಡೆಸುವ ಮತ್ತು ಅವರ ಬೆನ್ನಿಗೆ ಹಿಡಿಯುವ ಬುದ್ಧಿವಂತ ಜನರನ್ನು ನೀವು ತಪ್ಪಿಸಬೇಕಾಗುತ್ತದೆ. ನೀವು ಅಂತಹ ಜನರಿಂದ ತಪ್ಪಿಸಬೇಕಾಗುತ್ತದೆ. ಆದರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ನೀವು ಇದನ್ನು ನೋಡಿಕೊಳ್ಳಬೇಕು. ಉದಾಹರಣೆಗೆ, ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುವುದು ಇದು ಸಂಪೂರ್ಣ ಗ್ಯಾರಂಟಿ. ನೀವು ಸಾಮಾನ್ಯ ಕೆಲಸಗಳಿಗಾಗಿ ಈ ಭೂಮಿಗೆ ಬಂದಿಲ್ಲ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಿಮ್ಮ ಜೀವನವು ಇಂದು ದುಃಖಕರ ಸಂದರ್ಭಗಳನ್ನು ಅನುಭವಿಸುತ್ತಿದ್ದರೂ ಈ ಪರಿಸ್ಥಿತಿ ಕೆಲವೇ ಗಂಟೆಗಳವರೆಗೆ ಇರುತ್ತದೆ. ಇದರ ನಂತರ ನಿಮ್ಮ ಜೀವನದಲ್ಲಿ ಸಂತೋಷದ ಹೂವುಗಳು ಹರಡುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಪವಾಡ ಸಂಭವಿಸಲಿದೆ. ನಾವು ಮುಂದುವರಿಯುತ್ತೇವೆ, ಆದರೆ ಅದಕ್ಕೂ ಮೊದಲು ನಾವು ನಿಮ್ಮೆಲ್ಲರನ್ನು ಕೈಜೋಡಿಸಿ ವಿನಂತಿಸುತ್ತೇವೆ. ನೀವು ಇನ್ನು ಈ ವಿಡಿಯೋವನ್ನು ಇಷ್ಟಪಡದಿದ್ದರೆ ದಯವಿಟ್ಟು ಅದನ್ನು ಲೈಕ್ನೊಂದಿಗೆ ಗೌರವಿಸಿ ಮತ್ತು ಮಹಾದೇವನ ಎಲ್ಲ ನಿಜವಾದ ಭಕ್ತರು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ನಿಜವಾದ ಭಕ್ತಿ ಮತ್ತು ಪ್ರೀತಿಯಿಂದ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಪ್ರತಿಯೊಂದು ಕಾರ್ಯವೂ ಯಶಸ್ವಿಯಾಗುತ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಜಯವನ್ನು ಸಾಧಿಸ್ತೀರಾ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.